ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಒಂದು ಬಿರಿಯಾನಿ ರೆಸಿಪಿ ಅಂದರೆ ವೆಜ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಈಸಿಯಾಗಿ. ಆಮೇಲೆ ನಾನು ಚಿಲ್ಲಿ ಚಿಕನ್ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು ಮೊದಲಿಗೆ ಬೆಳಗಿನ ತಿಂಡಿಗೆ ವೆಜ್ ಬಿರಿಯಾನಿ ಮಾಡೋದು ಅಂತ ಅಂದ್ಕೊಂಡೆ. ಸಿಂಪಲ್ಲಾಗಿ ಜಾಸ್ತಿ ಮಸಾಲ ಯೂಸ್ ಮಾಡ್ತಿಲ್ಲ. ನಿಮಗೂ ಕೂಡ ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ಮಸಾಲ ಐಟಮ್ಸ್ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂದರೆ ಈ ಥರ ಮಾಡ್ಕೋಬೋದು ಈಸಿಯಾಗಿ. ಬೇಗ ಕೂಡ ಆಗಿಬಿಡುತ್ತೆ. ಅಥವಾ ಸ್ಕೂಲ್ ಮಕ್ಕಳಿಗೆ ಬೆಳಿಗ್ಗೆ ಟೈಮ್ ಬಾಕ್ಸಿಗೆ ಏನಾದರೂ ಅರ್ಜೆಂಟಲ್ಲಿ ಮಾಡಬೇಕಾದಾಗ ಟೈಮ್ ಆದಾಗ ಈ ಥರ ಕೂಡ ಮಾಡ್ಕೋಬೋದು ಸಿಂಪಲ್ಲಾಗಿ. ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇರುತ್ತೆ ಅದನ್ನು ಎಲ್ಲ ಕೂಡ ಹಾಕ್ಕೋಬೋದು. ಅಂದರೆ ಪಲಾವ್ಗೆ ಹಾಕ್ತೀವಲ್ಲ ಆ ಥರ ತರಕಾರಿ ಕೂಡ ಎಲ್ಲನೂ ಹಾಕ್ಕೋಬೋದು ಇದಕ್ಕೆ. ಮೊದಲಿಗೆ ನಾನು ಫ್ರಿಜ್ಜಲ್ಲಿರೋ ತರಕಾರಿನೆಲ್ಲ ತಂದು ಇಟ್ಕೊಂಡೆ. ಏನೇನು ಬೇಕು ಆ ತರಕಾರಿನ ಎಲ್ಲ ಜಾಸ್ತಿ ಏನೂ ಹಾಕ್ತಿಲ್ಲ ನಾನು. ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್, ಆಮೇಲೆ ಬೀನ್ಸ್ ಕೂಡ ತೊಗೊಂಡಿದ್ದೀನಿ, ಆಮೇಲೆ ಹಸಿ ಬಟಾಣಿ ಕೂಡ ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡಿದ್ದೀನಿ ನಾನು ತರಕಾರಿಗೆ. ಬೇಕಿದ್ದರೆ ನೀವು ಹೂಕೋಸು ಈ ಥರ ಎಲ್ಲ ತರಕಾರಿ ಇದ್ದರೆ ಅದನ್ನು ಕೂಡ ವೆಜ್ ಬಿರಿಯಾನಿಗೆ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಅಥವಾ ಕಡಿಮೆ ತರಕಾರಿ ಇದ್ದರೆ ಈ ಥರ ಕೂಡ ಹಾಕ್ಕೊಂಡು ವೆಜ್ ಬಿರಿಯಾನಿ ಕೂಡ ಮಾಡ್ಕೋಬೋದು. ಪಲಾವ್ ಥರನೇ, ಆದರೆ ಸಿಂಪಲ್ಲಾಗಿ ಇದು ಮಾಡ್ತಿರೋದು. ತರಕಾರಿ ಕೂಡ ನಾನು ಕಡಿಮೆ ಕ್ವಾಂಟಿಟಿಲೇ ತೊಗೊಂಡಿದ್ದೀನಿ, ಜಾಸ್ತಿ ಬೇಡ ಅಂತ ಹೇಳಿ. ಹಾಗಾಗಿ ಒಂದೇ ಪೊಟ್ಯಾಟೊ, ಒಂದು ಕ್ಯಾರೆಟ್, ಹಾಗೆಯೇ ಬೀನ್ಸ್ ತೊಗೊಂಡಿದ್ದೀನಿ. ಒಂದು 5 ಬೀನ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಮೊದಲಿಗೆ ಪೊಟ್ಯಾಟೊ ಕೂಡ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡಿ, ಬೀನ್ಸ್ ಕೂಡ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಸ್ವಲ್ಪ ದೊಡ್ಡ ಕೂಡ ಕಟ್ ಮಾಡ್ಬೋದು. ನಾನು ಇಲ್ಲಿ ಎಲ್ಲ ತರಕಾರಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತರಕಾರಿನ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗಿತ್ತು, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು, ಇಷ್ಟು ಬೇಕಾಗಿತ್ತು. ಹಾಗೆಯೇ ನಾನು ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಅದಕ್ಕೆ ಏನೆಲ್ಲ ಬೇಕು ಅರಿಶಿನ ಪೌಡರ್ ಎಲ್ಲನೂ ತೆಕ್ಕೊಳ್ತಿದ್ದೀನಿ. ಹಾಗೆಯೇ ಇವತ್ತು ಉಪ್ಪಿನಕಾಯಿ ಕೂಡ ಹಾಕಿದ್ವಿ, ಅಂದರೆ ಕಟ್ ಮಾಡಿಬಿಟ್ಟು ಉಪ್ಪಿಗೆ ಹಾಕಿಟ್ಟಿದ್ದಷ್ಟೇ. ಇವಾಗ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಇದು ದೊಡ್ಲಿಕಾಯಿ ಅಂತ ಬರುತ್ತಲ್ವ, ಅದರಲ್ಲಿ ಹಾಕಿರುವಂತಹ ಉಪ್ಪಿನಕಾಯಿ, ಅಂದರೆ ಉಪ್ಪಿಗೆ ಹಾಕಿಟ್ಟಿರೋದಷ್ಟೇ ಇವತ್ತು. ಇನ್ನು ಅದನ್ನು ನಾವು ಖಾರ ಹಾಕುವಾಗ ಶೇರ್ ಮಾಡ್ತೀನಿ ಅದನ್ನು ಕೂಡ. ನಿಮಗೂ ಇದು ದೊಡ್ಲಿ ಹುಳಿ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಕೆಲವರಿಗೆ ಗೊತ್ತಿರಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ನಾನು ಬಿರಿಯಾನಿ ಮಾಡೋಕ್ಕೆ ಮಸಾಲ ಕೂಡ ಎಲ್ಲನೂ ತೆಗೆದಿಟ್ಕೊಬಿಡ್ತೀನಿ ಒಂದೇ ಸಲ, ಆಮೇಲೆ ಮರ್ತೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನಾಗಿ ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ ಮೊದಲಿಗೆ, ಬಿರಿಯಾನಿ ಮಾಡೋಕ್ಕಿಂತ ಮುಂಚೆನೇ. ಇನ್ನು ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ವಿ. ಇನ್ನು ತುಂಬಾ ಈಸಿ ಇದನ್ನು ಮಾಡೋದು, ಬೇಗನೆ ಆಗಿಬಿಡುತ್ತೆ. ಎಲ್ಲನೂ ನಾವು ರೆಡಿ ಮಾಡಿಕೊಂಡ್ರೆ ಸಾಕು, ಬೇಗನೆ ಆಗುತ್ತೆ ಈ ರೆಸಿಪಿ ಕೂಡ. ತರಕಾರಿನೆಲ್ಲ ಸೈಡಲ್ಲಿ ಇಟ್ಕೊಂಡು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು, ಎಲ್ಲ ಮಿಕ್ಸ್ ಮಾಡಬೇಕು. ಹಾಗಾಗಿ ಬೌಲ್ ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಇದ್ದರೆ ನೀವು ಸ್ವಲ್ಪ ದೊಡ್ಡ ಬೌಲೇ ತೊಗೋಬೇಕು. ನಾನು ಕಡಿಮೆ ಮಾಡ್ಕೊಂಡಿರೋದ್ರಿಂದ ಇದನ್ನು ತೊಗೊಂಡಿದ್ದೀನಿ ಈಗ ಆ ಬೌಲಿಗೆ ನಾವು ಕಟ್ ಮಾಡಿರೋಂತಹ ತರಕಾರಿ ಹಾಕ್ಕೋಬೇಕು. ಅಂದರೆ ಪೊಟ್ಯಾಟೊ, ಕ್ಯಾರೆಟ್ ಹಾಗೆ ಬೀನ್ಸ್ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಆ ಬೌಲಿಗೆ. ಇವಾಗ ಮಸಾಲ ಎಲ್ಲ ಹಾಕ್ಕೋಬೇಕು ಅದಕ್ಕೆ. ಹಾಗಾಗಿ ಮಸಾಲನೂ ಕೂಡ ಎಲ್ಲ ತೆಗೆದಿಟ್ಕೊಂಡಿದ್ದೆ ಆಲ್ರೆಡಿ. ಇವಾಗ ಮಿಕ್ಸ್ ಮಾಡೋದಷ್ಟೇ. ಹಾಗಾಗಿ ಈಗ ತರಕಾರಿ ಹಾಕ್ಕೊಂಡಿರ್ತೀವಲ್ಲ ಅದೇ ಬೌಲಿಗೆ ನಾವು ಎಲ್ಲ ಮಸಾಲನೂ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಮೊದಲಿಗೆ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಅದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೇಕು. ಆಮೇಲೆ ಮೆಣಸು ಕಾಳು ಕೂಡ ಒಂದು 3 to 4 ಹಾಕ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಪುಡಿ ಸ್ವಲ್ಪ, ಹಾಗೆಯೇ ಜೀರಿಗೆ ಪೌಡರ್ ಕೂಡ ಸ್ವಲ್ಪ, ಆಮೇಲೆ ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ, 3 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಆವಾಗಲೇ ತೊಗೊಂಡಿದ್ವಲ್ಲ ಅದು, ಹಾಗೆಯೇ ಹಸಿಮೆಣಸಿನ್ಕಾಯಿ 2, ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದಿದ್ದು ಬಟಾಣಿ. ಆಮೇಲೆ ಮೊಸರು ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇನ್ನೇನು ಹಾಕೋಕ್ಕಿಲ್ಲ, ಇಷ್ಟೇ ಹಾಕೋಕ್ಕಿರೋದು. ಬಿರಿಯಾನಿ ಮಸಾಲ ಇದ್ದರೆ ಬಿರಿಯಾನಿ ಮಸಾಲ ಕೂಡ ಹಾಕ್ಕೋಬೋದು ಇದಕ್ಕೆ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಹೀಗೆ ಕೂಡ ಮಾಡ್ಬೋದು. ಇವಾಗ ಅದನ್ನು 1 hour ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ದೆ. ಅದಾದಮೇಲೆ ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪನೇ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಹಸಿ ಪಲಾವ್ ಎಲೆನೇ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಪಲಾವ್ ಎಲೆ ಕೂಡ ಹಾಕ್ಕೋಬೋದು.
ಹಾಗೆಯೇ ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲಿಗೆ. ಇವಾಗ ಆನಿಯನ್ ಕೂಡ ಅದಕ್ಕೆ ಸೇರಿಸ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ನಾನು ಮಿಕ್ಸ್ ಮಾಡುವಾಗಲೇ ಕಸೂರಿ ಮೆಥಿ ಕೂಡ ಹಾಕಿದ್ದೀನಿ, ಹೇಳಕ್ಕೆ ಮರ್ತೋಯ್ತು. ಆವಾಗಲೇ ನಾನು ಅದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇವಾಗಲೇ ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ಒಂದ್ಸಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಆನಿಯನ್ ಸ್ವಲ್ಪ ಫ್ರೈ ಆಗಿದೆ ಅಂದಮೇಲೆ ಅದಕ್ಕೆ ನಾವು ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಕ್ಲೀನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ಹಾಗೆಯೇ ಇದಕ್ಕೆ ಪೇಸ್ಟ್ ಏನೋ ಮಾಡಿ ಹಾಕೋಕ್ಕಿಲ್ಲ, ಗ್ರೀನ್ ಪೇಸ್ಟ್, ನಾರ್ಮಲ್ ಇದೇ ಥರ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಆಮೇಲೆ ವೆಜಿಟೇಬಲ್ಸ್ ಹಾಕಿ ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಅದಕ್ಕೆ ವಾಟರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಅಂದರೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರ ಡಬಲ್ ನೀರು ಹಾಕಿಬಿಟ್ಟು ಕುದಿಯೋಕೆ ಬಿಡಬೇಕು. ಅದು ಕುದಿ ಬಂದಾದಮೇಲೆ ಅದಕ್ಕೆ ನಾವು ತೊಗೊಂಡಿರೋಂತಹ ಅಕ್ಕಿನ ಹಾಕ್ಕೋಬೇಕು. ನಾನು ಮೊದಲಿಗೆ ಅಕ್ಕಿನ ತೊಗೊಂಡು ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ. ಇವಾಗ ನೀರು ಕುದಿ ಬಂದಮೇಲೆ ಅಕ್ಕಿನ ಸೇರಿಸ್ಕೊಳ್ಬೇಕು. ಅದಕ್ಕೆ ಅಕ್ಕಿ ಹಾಕಿ ಆದಮೇಲೆ ಮತ್ತೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ, ನಿಮಗೆ ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಇವಾಗ ಕೂಡ ಉಪ್ಪು ಹಾಕ್ಕೋಬೋದು. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಹಾಗಾಗಿ ಇವಾಗ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೊಂದು ಸಲ ಕ್ಲೀನಾಗಿ ತಿರುಗಿಸಿ ಅದನ್ನು ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಇಷ್ಟು ಮಾಡಿ 2 ವಿಷಲ್ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ. ತುಂಬಾ ಸಿಂಪಲ್. ಮ್ಯಾರಿನೇಟ್ ಮಾಡಿಟ್ಕೊಂಡ್ರೆ ಮೊದಲಿಗೆ ಆರಾಮಾಗಿ ಮಾಡ್ಕೋಬೋದು ಇದನ್ನು. ನಾನು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿಬಿಟ್ಟಿದ್ದೆ ಇವತ್ತು, ಹಾಗಾಗಿ ಆ ಥರ ಆಗಿದೆ. ಜಾಸ್ತಿ ವೆಜಿಟೇಬಲ್ಸ್ ಕೂಡ ಇದಕ್ಕೆ ಹಾಕಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸಂಜೆ ಟೈಮ್ ಅಷ್ಟೊತ್ತಿಗೆ ನಮ್ಮ ಮನೇಲಿ ಮೆಣಸು ಕೂಡ ಬಿಡಿಸ್ತಾಯಿದ್ರು. ಅಂದರೆ ಇವಾಗ ಕಾಫಿ ಸೀಸನ್ ಆದಮೇಲೆ ಮೆಣಸಿನ ಸೀಸನ್ ಬರೋದಲ್ವ, ಹಾಗಾಗಿ ಮೆಣಸನ್ನೆಲ್ಲ ಕುಯ್ದು ಈ ಥರ ಮೂಟೆಲಿ ತಂದು ಹಾಕ್ತಾರೆ. ಹಣ್ಣನ್ನು ಸಪ್ರೇಟ್ ಮಾಡ್ಕೋಬೇಕು, ಗ್ರೀನ್ ಕಲರ್ ಇರೋದನ್ನೇ ಸಪ್ರೇಟ್. ಹಣ್ಣನ್ನ ಮಿಷಿನಿಗೆ ಹಾಕಿದ್ರೆ ಅದು ಫುಲ್ ಇದಾಗೋಗುತ್ತೆ, ಹಾಗಾಗಿ ಅದನ್ನು ಕೈಯಲ್ಲೇ ಬಿಡಿಸ್ಕೊಂಡು ಮತ್ತೆ ಗ್ರೀನ್ ಕಲರ್ ಇರೋದನ್ನ ಮಾತ್ರ ಮಿಷಿನಿಗೆ ಹಾಕ್ತಾರೆ. ಇಲ್ಲಿ ಮಲೆನಾಡು ಸೈಡ್ ಇರೋರಿಗೆ ಇದೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದವ್ರಿಗೆ ಹೇಳಿದ್ದು ನಾನು. ಆಮೇಲೆ ಮನೆ ಹತ್ರನೇ ಕಾಫಿ ಗಿಡ ಎಲ್ಲ ಇತ್ತಲ್ಲ, ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಹೂವು ಎಲ್ಲ ಬಿಟ್ಟಿರುತ್ತಲ್ವ, ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ತೋಟದಲ್ಲಾದರೆ ತುಂಬ ಗಿಡ ಇರುತ್ತೆ, ಚೆನ್ನಾಗಿ ಕಾಣಿಸ್ತಿರುತ್ತೆ. ಮನೆ ಹತ್ರ ಕೆಲವು ಮಾತ್ರ ಗಿಡ ಹಾಕ್ಕೊಂಡಿರೋದು, ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಕಾಫಿ ಹಣ್ಣು ಎಲ್ಲ ಕುಯ್ದಾದ್ಮೇಲೆ ನೀರೆಲ್ಲ ಗಿಡಕ್ಕೆ ಬಿಡ್ತಾರೆ, ಈ ಥರ ಆವಾಗ ಹೂವು ಆಗುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ತೋಟದಲ್ಲಂತೂ ಫುಲ್ ಗಿಡ ಎಲ್ಲ ಹೂವಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೇ ಆ ಫ್ಲವರ್ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ತೋಟಕ್ಕೆ ಹೋದರೆ ಫುಲ್ ಅದೇ ಸ್ಮೆಲ್ ಬರ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮನೆ ಹತ್ರ ಜಾಸ್ತಿ ಏನೋ ಗಿಡ ಹಾಕ್ಕೊಂಡಿಲ್ಲ, ಕಾಫಿ ಗಿಡ ಸ್ವಲ್ಪ ಮಾತ್ರ ಹಾಕಿರೋದು. ಇನ್ನೂ ಸ್ವಲ್ಪ ಚಿಕ್ಕದಿದೆ ಗಿಡ, ಹಾಗಾಗಿ ಸ್ವಲ್ಪ ದೊಡ್ಡ ಇರೋ ಗಿಡ ಕೆಲವು ಮಾತ್ರ, ಅದನ್ನು ನಾನು ತೋರಿಸಿದ್ದು ಹೆಂಗೆ ಬಂದಿದೆ ಅಂತ ಹೇಳಿ. ತೋಟದಲ್ಲಂತೂ ಜಾಸ್ತಿ ಹೂವಾಗಿರುತ್ತೆ, ನೋಡೋಕೆ ಒಂಥರ ಖುಷಿಯಾಗುತ್ತೆ. ಇಲ್ಲಿ ಅಷ್ಟಾಗಿಲ್ಲ, ಸುಮ್ಮನೆ ಹಾಗೆ ತೋರಿಸಿದ್ದೀನಿ ಅಷ್ಟೇ. ಹಾಗೆಯೇ ನಮ್ಮನೆ ಹತ್ರ ಸೋರೆಕಾಯಿ ಗಿಡ ಕೂಡ ಹಾಕಿದ್ರು, ನೋಡಿ ಸೋರೆಕಾಯಿ ಹೆಂಗೆ ಬಿಟ್ಟಿದೆ ಅಂತ. ಇನ್ನೂ ಚಿಕ್ಕದು ಕೂಡ ಇದೆ. ಇದೊಂದು ದೊಡ್ಡದಾಗಿತ್ತು, ಅವತ್ತು ಕೂಡ ಆಗಿತ್ತು. ಇವಾಗ ಸದ್ಯಕ್ಕೆ ಇದೊಂದೇ ಇರೋದು ದೊಡ್ಡದು, ಆಮೇಲೆ ಸಣ್ಣದೆಲ್ಲ ಇದೆ. ಹಾಗೆ ಸಂಜೆ ಸ್ವಲ್ಪ ಬೋರ್ ಆಗ್ತಿತ್ತು ಅಂತ ಎಲ್ಲನೂ ವೀಡಿಯೋ ಮಾಡ್ಕೊಳ್ತಾ ಇದ್ದೆ, ಸುಮ್ಮನೆ ಹಾಗೆ ತೋರಿಸೋಣ ಅಂತ ಹೇಳಿಬಿಟ್ಟು. ಇನ್ನು ನಾನು ಮೊನ್ನೆನೇ ಸಪೋಟ ಗಿಡ ಅಂತ ತೋರಿಸಿದ್ನಲ್ಲ, ಇವತ್ತು ಹಾಗೆ ನೋಡುವಾಗ ಅಲ್ಲಿ ಜೇನು ಕೂಡ ಗೂಡು ಕಟ್ಟಿತ್ತು, ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಮಗೆ ಗೊತ್ತೇ ಇರಲಿಲ್ಲ ಆಯಿತಾ. ಇವತ್ತು ನೋಡ್ತೀವಿ ಸುಮ್ಮನೆ ಹಾಗೆ ಹಣ್ಣೆಲ್ಲ ನೋಡಿದ್ರೆ ಅಲ್ಲಿ ಜೇನು ಗೂಡು ಹಾಕಿತ್ತು. ಹಾಗೆಯೇ ಝೂಮ್ ಮಾಡಿ ತೋರಿಸಿದ್ದೀನಿ, ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ, ಕಾಣಿಸುತ್ತೆ ಮೇ ಬಿ, ಅಷ್ಟು ಆದರೆ ಕ್ಲಿಯರಾಗಿ ಕಾಣಿಸಲ್ಲ. ಇವಾಗ ನೈಟಿಗೆ
ಚಿಕನ್ ಕೂಡ ತಂದಿದ್ದರು. ಇವತ್ತು ಚಿಲ್ಲಿ ಚಿಕನ್ ಮಾಡೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀವಿ. ಮೊದಲಿಗೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಚಿಕನ್ನ ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿರೋದು. ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅಷ್ಟು ಚಿಕನಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಹಾಗೆಯೇ ಸ್ವಲ್ಪ ಅರಿಶಿಣ ಪೌಡರ್ ಕೂಡ ಹಾಕ್ಕೊಂಡಿರೋದು. ಆಮೇಲೆ ಚಿಲ್ಲಿ ಪೌಡರ್ ಕೂಡ ಒಂದು 2 to 3 ಸ್ಪೂನಷ್ಟು ಹಾಕ್ಕೊಂಡಿರೋದು. ದೊಡ್ಡ ಸ್ಪೂನಲ್ಲೇ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ, ಯಾಕಂದರೆ ನಾವು ಇದಕ್ಕೆ ಬೇರೆ ಏನು ಪೌಡರ್ ಹಾಕ್ತಿಲ್ಲ ಖಾರಕ್ಕೆ. ಹಾಗಾಗಿ ಚಿಲ್ಲಿ ಪೌಡರ್ ಹಾಕಾದ್ಮೇಲೆ ಪೆಪ್ಪರ್ ಪೌಡರ್ ಕೂಡ ಸ್ವಲ್ಪ, ಜೀರಿಗೆ ಪೌಡರ್ ಕೂಡ ಸ್ವಲ್ಪ, ಹಾಗೆಯೇ ಧನಿಯಾ ಪೌಡರ್ ಕೂಡ ಸ್ವಲ್ಪ, ಇಷ್ಟನ್ನು ಹಾಕ್ಕೊಬೇಕು. ಆಮೇಲೆ ಅದಕ್ಕೆ ಕಾರ್ನ್ಫ್ಲೋರ್ ಕೂಡ ಒಂದು 2 to 4 ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕ್ಕೋಬೇಕು. ಇದಕ್ಕೆ ಮೊಟ್ಟೆ ಕೂಡ ಹಾಕ್ಕೋಬೋದು. ಇವತ್ತು ಮೊಟ್ಟೆ ಹಾಕಿಲ್ಲ, ಕಾರ್ನ್ಫ್ಲೋರ್ ಮಾತ್ರ ಹಾಕ್ಕೊಂಡಿರೋದು. ಕಾರ್ನ್ಫ್ಲೋರ್ ಹಾಕಿ ಮೊಟ್ಟೆ ಕೂಡ ಹಾಕ್ಕೋಬೋದು ನೀವು, ಇಲ್ಲ ಮೈದಾ ಕೂಡ ಒಂದು 2 ಸ್ಪೂನ್ ಹಾಕ್ಕೋಬೋದು. ಕಾರ್ನ್ಫ್ಲೋರ್ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರೋದು ಈ ಚಿಕನಿಗೆ. ಆಮೇಲೆ ಅದಕ್ಕೆ ನಿಂಬೆ ರಸ ಕೂಡ ಹಾಕ್ಕೋಬೇಕು. ಕರ್ಡ್ ಕೂಡ ಹಾಕ್ಕೋಬೋದು ಸ್ವಲ್ಪ. ನಾನು ಲೆಮನ್ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಒಂದ್ಸಲಿ ಮಿಕ್ಸ್ ಮಾಡಬೇಕು ಪೂರ್ತಿಯಾಗಿ. ಇದಕ್ಕೇ ಬೇಕಾದರೆ ಕಬಾಬ್ ಪೌಡರ್ ಕೂಡ ಹಾಕ್ಕೋಬೋದು ನೀವು. ನಾನು ಇವತ್ತು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಹೀಗೇನೂ ಕೂಡ ಮಾಡ್ಕೋಬೋದು, ಇಲ್ಲ ಕಬಾಬ್ ಪೌಡರ್ ಕೂಡ ಹಾಕಿ ಮಾಡ್ಕೋಬೋದು. ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿ 1 ಅವರ್ ಇಲ್ಲ 1/2 ಅವರ್ ಅದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಕ್ಲೀನಾಗಿ. ಅದಾದಮೇಲೆ ಅದನ್ನು ತೆಕ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು. ಆಮೇಲೆ ನಾವು ಮಿಕ್ಸ್ ಮಾಡಿದ್ವಲ್ಲ ಚಿಕನ್, ಅದನ್ನು ಇವಾಗ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ, ಎಲ್ಲನೂ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಒಂದು ಬೌಲಿಗೆ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇದು ವಿಡಿಯೋ ಸ್ಕಿಪ್ ಆಗಿದೆ, ಅದಕ್ಕೆ ಆ್ಯಡ್ ಆಗಿಲ್ಲ. 2 to 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದಕ್ಕೆ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್, ಅದೇ ಸ್ಪೂನಲ್ಲಿ 2 ಸ್ಪೂನಷ್ಟು ಚಿಲ್ಲಿ ಸಾಸ್, ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಇವಾಗ ನಾನು ಅದಕ್ಕೆ ಟೊಮೆಟೊ ಕೆಚಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಕೆಚಪ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಚಿಲ್ಲಿ ಸಾಸ್ ಕೂಡ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ. ಆಮೇಲೆ ಸೋಯಾ ಸಾಸ್ ಕೂಡ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೋದು. ಈ ಥರ ಮಾಡಿಲ್ಲ ಡೈರೆಕ್ಟಾಗಿ ಕೂಡ ಅದಕ್ಕೇ ಹಾಕ್ಕೋಬೋದು. ಆಮೇಲೆ ಇಲ್ಲ ಮೊದಲಿಗೆ ಈ ಥರ ಕೂಡ ಮಾಡಿ ಇಟ್ಕೊಂಡು ಆಮೇಲೆ ಸೇರಿಸ್ಕೋಬೋದು. ಇನ್ನು ಚಿಕನ್ ಕೂಡ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಸೈಡಲ್ಲಿ. ಇವಾಗ ಅದನ್ನು ಒಗ್ಗರಣೆ ಹಾಕಬೇಕಿತ್ತು. ಹಾಗಾಗಿ ಮತ್ತೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆನಿಯನ್ ಹಾಕ್ಕೊಬೇಕು. ನೀವು ಆನಿಯನ್ ಹೆಂಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಈ ಥರ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಇಲ್ಲ ಉದ್ದ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಇಲ್ಲ ಸಣ್ಣದಾಗೂ ಕಟ್ ಮಾಡ್ಕೋಬೋದು. ಆಮೇಲೆ ಆನಿಯನ್ ಹಾಕಾದ್ಮೇಲೆ ಅದಕ್ಕೆ ಚಿಲ್ಲಿ ಕೂಡ ಹಾಕ್ಕೊಂಡಿರೋದು. 2 ಚಿಲ್ಲಿನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕೂಡ ಮಾಡ್ಕೋಬಾರ್ದು, ಈರುಳ್ಳಿ ಜಾಸ್ತಿ ಫ್ರೈ ಕೂಡ ಆಗಬಾರ್ದು, ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೇಕು. ಆವಾಗಲೇ ಕೂಡ ಹಾಕಿದ್ವಿ, ಹಾಗಾಗಿ ಜಾಸ್ತಿ ಏನು ಬೇಡ. ಇದಕ್ಕೆ 1 ಸ್ಪೂನಷ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತು ಅದನ್ನು ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಇವಾಗ ಅದಕ್ಕೆ ನಾವು ಆವಾಗಲೇ ಸಾಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಕಾರ್ನ್ಫ್ಲೋರ್ ಎಲ್ಲ ಹಾಕಿ. ಇವಾಗ ಅದನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ಅದನ್ನು ಕೂಡ ಲೋ ಫ್ಲೇಮಲ್ಲೇ ಹಾಗೆ ಕೈ ಆಡಿಸ್ತಾ, ಅದಾದಮೇಲೆ ನಾವು ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಚಿಕನ್ನು ಕೂಡ ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸಿ ಹಾಗೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಹಾಗೆ ಒಂದು 5 ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಅದಾದಮೇಲೆ ನಿಮಗೆ ಉಪ್ಪು ಬೇಕಾದರೆ ಉಪ್ಪು ಕೂಡ ಹಾಕ್ಕೋಬೋದು. ಆವಾಗ ಲೈಟಾಗಿ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡು ಚಿಲ್ಲಿ ಚಿಕನ್ ರೆಡಿನೇ ಆಗೋಗುತ್ತೆ. ನಿಮಗೆ ಜಾಸ್ತಿ ಸಾಸ್ ಏನಾದರೂ ಬೇಕು ಅಂದರೆ ಇವಾಗಲೂ ಕೂಡ ಹಾಕ್ಕೋಬೋದು. ನೀವು ಚಿಕನ್ ಮಿಕ್ಸ್ ಮಾಡುವಾಗ ಇವಾಗಲೂ ಕೂಡ ನೀವು ಸಾಸ್ ಏನಾದರೂ ಬೇಕಂದರೆ ಹಾಕ್ಕೋಬೋದು. ಜಾಸ್ತಿ ಖಾರ ಬೇಕು ಅಂತ ಅನಿಸಿದ್ರೆ ನಿಮಗೆ ಜಾಸ್ತಿ ಕೂಡ ಹಾಕ್ಕೋಬೋದು ಚಿಲ್ಲಿ ಎಲ್ಲ. ಇದು ಚಿಲ್ಲಿ ಚಿಕನ್ನೇ, ಬಟ್ ತುಂಬ ಖಾರ ಬೇಕು ಅಂದರೂ ಕೂಡ ನೀವು ಚಿಲ್ಲಿ ಸಾಸನ್ನು ಆಮೇಲೆ ಆ್ಯಡ್ ಮಾಡ್ಕೋಬೋದು. ಇವಾಗ ಚಿಲ್ಲಿ ಚಿಕನ್ ಕೂಡ ರೆಡಿಯಾಗಿದೆ. ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ರೆ
ಚಿಲ್ಲಿ ಚಿಕನ್ ರೆಡಿನೇ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಚಿಕನ್ ತಿನ್ನೋದಕ್ಕಿಂತ ಬೇರೆ ಬೇರೆ ಥರ ತಿಂತಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಕೂಡ ತುಂಬಾ ಚೆನ್ನಾಗಾಗಿತ್ತು. ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.